ನಾನು ಐವನ್ ಲೋಬೋ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು, ಇಲ್ಲಿ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತು ಕೆಲವು ವಿಮರ್ಶೆ ಮತ್ತು ವಿವರಗಳನ್ನು ಮಂಡಿಸುವುದು. ಪ್ರಶ್ನೆ ಹಾಗೂ ಉತ್ತರಗಳ ರೂಪದಲ್ಲಿ ಇರುವ ಮುಂದಿನ PPTಗಳು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಬಹುದು ಎನ್ನುವುದು ನನ್ನ ಆಶಯ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಚಾರಿತ್ರಿಕ ಹಿನ್ನೆಲೆ ಏನು? ಇದು ಮೊದಲ ಪ್ರಶ್ನೆ. ಭಾರತದ ಸಂವಿಧಾನ ಬ್ರಿಟಿಷ್ ವಸಾಹತುಶಾಹಿ ಹಿನ್ನೆಲೆಯಲ್ಲಿ ಬೆಳೆಯುತ್ತದೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿಗಳನ್ನು ವಿರೋಧಿಸಿದ 4 ಪ್ರವೃತ್ತಿಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಸಾಕಾರವಾಗುತ್ತವೆ. 1. ಸಾರ್ವಜನಿಕ ಬದುಕಿನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಪ್ರತಿಪಾದಿಸಿದ ಉದಾರವಾದಿ ವಿಚಾರಧಾರೆ. 2. ಶ್ರೇಣಿಯುತ ಶೋಷಣೆಗಳನ್ನು ವಿರೋಧಿಸಿದ ಮತ್ತು ಅವಕಾಶ ಸಮಾನತೆಯನ್ನು ಪ್ರತಿಪಾದಿಸಿದ ಸಮಾಜವಾದಿ ವಿಚಾರಧಾರೆ. 3. ಆಧುನಿಕತೆ ಮತ್ತು ಸಾಂಪ್ರದಾಯಿಕ ನೆಲೆಗಳನ್ನು ವಿಮರ್ಶಾತ್ಮಕವಾಗಿ ನೋಡುವ ಅಂಬೇಡ್ಕರ್ ಮತ್ತು ಗಾಂಧಿ ವಿಚಾರಧಾರೆಗಳ ಪ್ರಭಾವ. 4. ಭಾರತದ ಸಂಸ್ಕೃತಿ ಅಪಾಯದಲ್ಲಿದೆ, ಅದನ್ನು ಸಂರಕ್ಷಿಸಬೇಕು ಎನ್ನುವ ಸಂಪ್ರದಾಯ ಶರಣು ವಿಚಾರಧಾರೆಗಳು. ಮೇಲಿನ ಎಲ್ಲ ವಿಚಾರಧಾರೆಗಳನ್ನು ಪ್ರತಿಪಾದಿಸುವವರು ಸಂವಿಧಾನ ರಚನಾ ಸಮಿತಿಯ ಭಾಗವಾಗಿದ್ದ ಕಾರಣ ಇವರ ಆಶಯಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಮುಂದುವರಿಯುತ್ತವೆ. 2ನೇ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಲ್ಲಿಂದ ಪ್ರಭಾವಿತ ಹಾಗೂ ಸಂವಿಧಾನದಲ್ಲಿ ಅವು ಎಲ್ಲಿ ಇವೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಪ್ರಭಾವಿತವಾಗಿವೆ. ಸಂವಿಧಾನದ 4ನೇ ಭಾಗ 36ರಿಂದ 51ನೇ ವಿಧಿಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಪ್ರತಿಪಾದಿಸುತ್ತವೆ. 3ನೆಯ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉದ್ದೇಶಗಳು ಏನು? ಭಾರತದ ಸಂವಿಧಾನದ ಪೀಠಿಕೆಯಲ್ಲಿರುವ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯದ ಗುರಿಗಳನ್ನು ಸಾಧಿಸುವ, ವಾಸ್ತವಿಕಗೊಳಿಸುವ ಉದ್ದೇಶವನ್ನು ಇವು ಹೊಂದಿವೆ. ರಾಜಕೀಯ ನ್ಯಾಯವನ್ನು ಮೂಲಭೂತ ಹಕ್ಕುಗಳು ಖಾತರಿಗೊಳಿಸಿದರೆ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ರಾಜನೀತಿ ನಿರ್ದೇಶಕ ತತ್ವಗಳು ಖಾತರಿಗೊಳಿಸಲು ಪ್ರಯತ್ನಿಸುತ್ತವೆ. 4ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳಿಗೂ ರಾಜನೀತಿಯ ನಿರ್ದೇಶಕ ತತ್ವಗಳಿಗೂ ಇರುವ ವ್ಯತ್ಯಾಸವೇನು? ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿಯ ನಿರ್ದೇಶಕ ತತ್ವಗಳೆರಡೂ ಪ್ರಜೆ ಮತ್ತು ಪ್ರಭುತ್ವದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದೆ. ಮೂಲಭೂತ ಹಕ್ಕುಗಳ ಸ್ವಭಾವ ನಕಾರಾತ್ಮಕ. ಪ್ರಭುತ್ವ ಅಥವಾ ರಾಜ್ಯ ಪ್ರಜೆಗಳಿಗೆ ಏನು ಮಾಡಬಾರದು ಎನ್ನುವುದನ್ನು ಪ್ರತಿಪಾದಿಸುತ್ತದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಕಾರಾತ್ಮಕ ಸ್ವಭಾವದಲ್ಲಿದೆ. ಪ್ರಭುತ್ವ ಅಥವಾ ರಾಜ್ಯ ಪ್ರಜೆಗಳಿಗೆ ಏನು ಮಾಡಬೇಕು ಎನ್ನುವುದನ್ನು ಪ್ರತಿಪಾದಿಸುತ್ತವೆ. ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗೀಯ ಜಾರಿಗೊಳಿಸುವಿಕೆಯ ಖಾತರಿ ಇದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ನ್ಯಾಯಾಂಗೀಯ ಖಾತರಿಯಿಂದ ಜಾರಿಯಾಗುವುದಿಲ್ಲ. ಮುಂದಿನ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ 36ನೇ ವಿಧಿ ಏನನ್ನು ಸೂಚಿಸುತ್ತದೆ? 36ನೇ ವಿಧಿ ರಾಜ್ಯದ ಪರಿಭಾಷೆಯನ್ನು ನೀಡುತ್ತದೆ. ಸಂವಿಧಾನದ 12ನೇ ವಿಧಿಯಲ್ಲಿರುವ ರಾಜ್ಯ ಅಥವಾ ಪ್ರಭುತ್ವದ ವ್ಯಾಖ್ಯೆ ಮತ್ತು 13ನೇ ವಿಧಿಯಲ್ಲಿರುವ ಕಾನೂನಿನ ಪರಿಭಾಷೆ ಇಲ್ಲಿಯೂ ಅನ್ವಯವಾಗುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಲಕ್ಷಣಗಳು ಏನು? 37ನೇ ವಿಧಿ ಭಾವಿಸುವಿಕೆಯಂತೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ನ್ಯಾಯಾಂಗ ಅನುಷ್ಠಾನಗೊಳಿಸುವಂತಿಲ್ಲ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಕಾರ್ಯಾಂಗಕ್ಕೆ ಕಾನೂನುಗಳನ್ನು ರಚಿಸಲು ಮಾರ್ಗದರ್ಶಿ ಸೂತ್ರಗಳು ಅಥವಾ ಆದರ್ಶಗಳು. ಸಾರ್ವಜನಿಕ ಅಭಿಪ್ರಾಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಬಲ್ಲ ಪ್ರಮುಖ ಶಕ್ತಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸದೇ ಇದ್ದರೆ ಚುನಾವಣೆಯ ಸಮಯದಲ್ಲಿ ಪ್ರಭುತ್ವ ಜನಬೆಂಬಲವನ್ನು ಕಳೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಯಾಕೆ ನ್ಯಾಯಾಂಗದಿಂದ ರಕ್ಷಿಸಲ್ಪಡುವುದಿಲ್ಲ? ಭಾರತದಂಥ ಲಿಂಗ, ಜಾತಿ, ಮತ, ಭಾಷೆ ಇತ್ಯಾದಿ ಅಸಮತೆಗಳನ್ನು ಹೊಂದಿರುವ ವಸಾಹತುಶಾಹಿ ಪರಾಧೀನತೆಗಳ ಹಿನ್ನೆಲೆ ಇರುವ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮತೆಯನ್ನು ತ್ವರಿತವಾಗಿ ಸಾಧಿಸುವ ಸಾಧ್ಯತೆಗಳು ಕಷ್ಟ ಹಾಗೂ ಸಾಮಾಜಿಕ ಸಂವಾದದ ದೀರ್ಘಕಾಲದ ಅವಶ್ಯಕತೆ ಇರುತ್ತದೆ. ನ್ಯಾಯಾಂಗಕ್ಕಿಂತ ಹೆಚ್ಚು ಶಕ್ತಿಶಾಲಿ ಸಾರ್ವಜನಿಕ ಅಭಿಪ್ರಾಯದ ಉತ್ಪಾದನೆಯಿಂದ ಮಾತ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಜಾರಿಯಾಗಬಹುದು ಎನ್ನುವ ತರ್ಕಗಳನ್ನು ಸದರಿ ಪ್ರಶ್ನೆಗೆ ಉತ್ತರ ಸಮರ್ಥನೆಯಾಗಿ ನೀಡಬಹುದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಪ್ರಭುತ್ವದ ರಾಜಸ್ವ ಸಂಪನ್ಮೂಲಗಳು ಬಲಿಷ್ಠವಾಗಿರಬೇಕು. ಇದಕ್ಕಾಗಿ ಸಮಯದ ಅವಶ್ಯಕತೆಯು ಬೇಕಾಗುತ್ತದೆ ಎನ್ನುವ ಅರಿವಿನ ಹಿನ್ನೆಲೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ರೀತಿ ವರ್ಗೀಕರಿಸಬಹುದು?
ಮೂರು ರೀತಿಯಲ್ಲಿ ಅವುಗಳನ್ನು ವರ್ಗೀಕರಿಸಬಹುದು. ಸಮಾಜವಾದಿ ತತ್ವಗಳು, ಸ್ವದೇಶಿ ಕೇಂದ್ರಿತ ತತ್ವಗಳು, ಉದಾರವಾದಿ ತತ್ವಗಳು. ಸಮಾಜವಾದಿ ನಿರ್ದೇಶಕ ತತ್ವಗಳು ಯಾವುದು? 38ನೇ ವಿಧಿ, 39ನೇ ವಿಧಿ, 41ನೇ ವಿಧಿ, 42ನೇ ವಿಧಿ, 43, 47ನೇ ವಿಧಿಗಳು ಸಮಾಜವಾದಿ ತತ್ವಗಳನ್ನು ಪ್ರತಿಪಾದಿಸ್ತವೆ. ವಿದ್ಯಾರ್ಥಿಗಳು ಅದನ್ನು PPTಯಲ್ಲಿ ಓದಿಕೊಳ್ಳಬಹುದು. ಸ್ವದೇಶಿ ಕೇಂದ್ರಿತ ರಾಜನೀತಿ ನಿರ್ದೇಶಕ ತತ್ವಗಳು ನೋಡಿ ಇಲ್ಲಿವೆ. 40, 43, 43A, 46ನೇ ವಿಧಿ, 47ನೇ ವಿಧಿ, 48ನೆಯ ವಿಧಿಗಳು. ಉದಾರವಾದಿ ರಾಜನೀತಿ ನಿರ್ದೇಶಕ ತತ್ವಗಳು ನೋಡಿ 44, 45, 48, 49, 50 ಮತ್ತು 51ನೆಯ ವಿಧಿಗಳು. ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಮಾಡಲಾದ ಸಂವಿಧಾನದ ತಿದ್ದುಪಡಿಗಳು. 42ನೇ ತಿದ್ದುಪಡಿ 1976ರಲ್ಲಿ ಯಾವ ಅಂಶಗಳನ್ನು ಸೇರಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ. 44ನೇ ತಿದ್ದುಪಡಿ 1978ರಲ್ಲಿ, 86ನೇ ತಿದ್ದುಪಡಿ 2002ರಲ್ಲಿ, 97ನೇ ತಿದ್ದುಪಡಿ 2011ರಲ್ಲಿ. ರಾಜನೀತಿಯ ನಿರ್ದೇಶಕ ತತ್ವಗಳನ್ನು ಹೇಗೆ ಟೀಕಿಸಬಹುದು ಅಂದರೆ, ನ್ಯಾಯಾಂಗೀಯ ಅನುಷ್ಠಾನದ ಶಕ್ತಿ ಇಲ್ಲದೇ ಇರುವುದರಿಂದ ರಾಜನೀತಿ ನಿರ್ದೇಶಕ ತತ್ವಗಳು ಹಲ್ಲು ಕಿತ್ತ ಹಾವಿನಂತೆ, ಬಲವಿಲ್ಲದ ದೊಣ್ಣೆಯಂತೆ. ರಾಜ್ಯ ನಿರ್ದೇಶಕ ತತ್ವಗಳ ತ್ವರಿತ ಅನುಷ್ಠಾನ ಸಾಧ್ಯವಾಗದೇ ಇರುವುದರಿಂದ ಅವು ಕೇವಲ ಕನಸುಗಳಾಗಿ ಉಳಿಯಬಹುದು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಸಮತೆಗಳ ಕುರಿತು ತಾಳ್ಮೆ ತಳೆಯುವ ನೀತಿಗಳು ಪ್ರಯೋಜನಕಾರಿ ಅಲ್ಲ ಎನ್ನುವ ನಿಲುವನ್ನು ಅಮರ್ತ್ಯ ಸೇನ್ ರವರು ತಮ್ಮ ಪುಸ್ತಕ ಅಮರ್ತ್ಯ ಸೇನ್ ರವರ ಅನ್ಸರ್ಟನ್ ಗ್ಲೋರಿ ಇಂಡಿಯಾ ಇನ್ ಇಟ್ಸ್ ಕಾಂಟ್ರಡಿಕ್ಷನ್ನಲ್ಲಿ ಪ್ರತಿಪಾದಿಸ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯ ವಿರೂಪಗೊಳಿಸುವ ಹಿತಾಸಕ್ತಿಗಳಿಂದಾಗಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಅನುಷ್ಠಾನ ದಿಕ್ಕು ತಪ್ಪುವ ಸಾಧ್ಯತೆಗಳು ಹೆಚ್ಚು. ಹಾಗೂ ಪ್ರಜಾ ಸಮುದಾಯಗಳ ನಡುವಿನ ಒಳ ಮತ್ತು ಅಂತರ್ ಸಂಬಂಧಗಳ ಪೂರ್ವಗ್ರಹ ಕಾಟಗಳಿಂದ ನಂಬಿಕೆಯ ಕೊರತೆ ಉಂಟಾದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಪ್ಪಂದ ಮುರಿದು ಬೀಳಬಹುದು. ಹಾಗೂ ಕೊನೆಯ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಹೇಗೆ ಬಲಪಡಿಸಬಹುದು? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಪ್ರಭುತ್ವಕ್ಕೆ ಮಾತ್ರ ಸೀಮಿತ, ಕಾನೂನು ರಚನೆಗೆ ಮಾತ್ರ ಆದರ್ಶ ಎಂದು ನಾವು ಪರಿಗಣಿಸಬಾರ್ದು. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಪ್ರಜೆಗಳಿಗೂ ತಮ್ಮ ಸ್ವ ಮತ್ತು ಸಾಮಾಜಿಕ ವಿಮರ್ಶೆಯನ್ನು ಮಾಡಲು ಬಳಸಬಹುದಾದ ಆದರ್ಶಗಳು ಎನ್ನುವ ಅರಿವು ನಮಗಿರಬೇಕು. ಭಾರತದಲ್ಲಿ ಅಸಮತೆಗಳ ಕುರಿತು ತಾಳ್ಮೆಯ ಮನಸ್ಥಿತಿ ಪರಿವರ್ತನೆಯಾಗಿ ರಾಜ್ಯ ನೀತಿಯ ನಿರ್ದೇಶಕಗಳ ತತ್ವಗಳ ಆಧಾರಗಳಲ್ಲಿ ಕಾನೂನುಗಳ ರಚನೆ ಮತ್ತು ಅನುಷ್ಠಾನ ಕ್ರಿಯಾಶೀಲ ವೇಗವನ್ನು ಪಡೆಯಬೇಕು. ಕಟ್ಟಕಡೆಯ ಮನುಷ್ಯರ ದುಃಖಗಳನ್ನು ಕಡಿಮೆ ಮಾಡಲು ಶ್ರೇಣಿಯುತ ಏರುತಗ್ಗುಗಳನ್ನು ಸಮವಾಗಿಸಿ ಅವಕಾಶ ಸಮಾನತೆಯನ್ನು ಉತ್ಪಾದಿಸಲು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ದಾರಿದೀಪವಾಗಬೇಕು.